ಕಣಿಯನಹುಂಡಿಯಲ್ಲಿ ಎಸ್ ಜಾನಕಿಯವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಅಧಿಕಾರಿಗಳು ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಎಚ್.ಡಿ. ಕೋಟೆ ತಾಲೂಕು ಕಣಿಯನಹುಂಡಿ ಗ್ರಾಮ, ಅವರ ತೋಟದ ಮನೆ. ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ, ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಎಸ್ ಜಾನಕಿ ಅವರಿಗೆ ಪ್ರಿಯವಾಗಿದ್ದ ತೋಟದಲ್ಲಿ ಅಂತ್ಯಕ್ರಿಯೆ. ಜಾನಕಿ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದ ಇಡೀ ಕಣಿಯನಹುಂಡಿ ಗ್ರಾಮಸ್ಥರು. ಅವರು ಅಲ್ಲಿ ತೋಟ ತೆಗೆದುಕೊಂಡಿದ್ದು ಗ್ರಾಮಸ್ಥರಿಗೆ ಗೊತ್ತೇ ಇರಲಿಲ್ಲ. ನಮ್ಮ ಊರಲ್ಲೇ ಅಂತ್ಯಕ್ರಿಯೆ ಆಗ್ತಿರೋದು ತುಂಬ ಸಮಾಧಾನ. ಮೈಸೂರು ಜಿಲ್ಲೆ ಕಣಿಯನಹುಂಡಿ ಗ್ರಾಮಸ್ಥ ಈರೇಗೌಡ ಅನ್ನೋರು ಈ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಒಂದು ದೃಶ್ಯ ಮೈಸೂರಿನಿಂದ ಕಣಿಯನಹುಂಡಿ ಗ್ರಾಮಕ್ಕೆ ಸಾಗುತ್ತಿರುವಂಥ ದೃಶ್ಯ. ಅಂತಿಮ ಯಾತ್ರೆ ಸಾಗ್ತಾ ಇದೆ. ಸಾವಿರಾರು ಜನ ಅಭಿಮಾನಿಗಳು ಅವರ ಅಂತಿಮ ದರ್ಶನವನ್ನು ದಾರಿಯುದ್ದಕ್ಕೂ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂತಿಮ ಸಂಸ್ಕಾರಕ್ಕೆ ವಿಧಿವಿಧಾನಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಚಿತೆ ನೋಡ್ತಾ ಇದ್ದೀರಿ. ಜೊತೆಗೆ ಸರ್ಕಾರದ ಗೌರವ ಇರೋ ಕಾರಣಕ್ಕಾಗಿ ಪೊಲೀಸ್ ಬ್ಯಾಂಡ್ ಕೂಡ ಇದೆ. ಪೊಲೀಸರು ಸುತ್ತಲೂ ನೆರೆದಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ನಡೆಸುವಂಥ ಚಿತೆಯ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಗೌರವದೊಂದಿಗೆ ಎಸ್ ಜಾನಕಿಯಮ್ಮ ಅವರ ಅಂತಿಮ ವಿಧಿವಿಧಾನ ನಡೆಯಿತು. ನೋಡಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಅಂತ್ಯವಾಗೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ರೋಮಾಂಚನ ಅನಿಸುತ್ತೆ. ಆಂಧ್ರದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಎಸ್ ಜಾನಕಿಯವರು ಯಾವಾಗಲೂ ಕುವೆಂಪು ಅವರ ಮಾತು ನೆನಪಾಗುತ್ತೆ. ಹುಟ್ಟುತ್ತಾ ಮಾನವನಾಗಿ ಹುಟ್ಟು, ಬೆಳೆಯುತ್ತಾ ವಿಶ್ವಮಾನವನಾಗ್ತಾನೆ ಅಂತ. ಹುಟ್ಟೋದು ಮಾನವನಾಗಿ, ಬೆಳೆಯೋದು ವಿಶ್ವಮಾನವನಾಗಿ. ಹಾಗೆ 45,000 ಹಾಡುಗಳನ್ನು ಹಾಡಿದಂಥ ಒಬ್ಬ ಶ್ರೇಷ್ಠ ಗಾಯಕಿ, ನಮ್ಮ ನೆಲದ ಗಾಯಕಿ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸಾರಸ್ವತ ಲೋಕ, ಸಂಗೀತ ಲೋಕ ಬಡವಾಗಿದೆ, ಆದರೆ ಅವರ ಕೊಡುಗೆ ಅಪಾರವಾಗಿದೆ. ಕನ್ನಡದಲ್ಲಿಯೂ ಕೂಡ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಹೀಗಾಗಿ ಕನ್ನಡದ ಅಭಿಮಾನಿಗಳಿದ್ದಾರೆ, ತೆಲುಗು ಅಭಿಮಾನಿಗಳಿದ್ದಾರೆ, ತಮಿಳು ಅಭಿಮಾನಿಗಳಿದ್ದಾರೆ, ಮಲಯಾಳಿ ಅಭಿಮಾನಿಗಳಿದ್ದಾರೆ. ಹೀಗೆ ಅಭಿಮಾನಿಗಳ ಅಪಾರ ಸಂಖ್ಯೆಯನ್ನಾಗಲಿದ್ದಾರೆ. ಅದರ ಮೂಲಕ ಎಸ್ ಜಾನಕಿಯವರು ಭೌತಿಕವಾಗಿ ನಮ್ಮನ್ನಾಗಲಿದ್ದರೂ ಕೂಡ ಅವರ ಹಾಡುಗಳು, ಅವರ ಧ್ವನಿ ಕಿವಿಯಲ್ಲಿ ಸದಾಕಾಲ ಗುಯಿಗುಡುತ್ತಲೇ ಇರುತ್ತೆ. ಇದು ಶಾಶ್ವತವಾಗಿ ಅವರು ನಮಗೆ ಕೊಟ್ಟು ಹೋದಂಥ ಬಳುವಳಿ, ಅವರು ಕೊಟ್ಟು ಹೋದಂಥ ಅದ್ಭುತ ಹಾಡುಗಳು ಶಾಶ್ವತವಾಗಿ ನಮ್ಮೊಡನೆ ಇರುತ್ತೆ ಅನ್ನೋದಕ್ಕೆ ಖಂಡಿತ ಅದೊಂದು ದೊಡ್ಡ ಖುಷಿ ಕೊಡುವಂಥ, ಬೆಲೆ ಕಟ್ಟಲಾಗದಂಥ ಕೊಡುಗೆ ಅದು. ನೋಡಿ, ಅವರ ಮ್ಯಾನರಿಸಮ್ನಿಂದಲೂ ಕೂಡ, ಅವರ ಸರಳತೆ, ಅವರು ಇನ್ನೊಬ್ಬ ಗಾಯಕನ ಜೊತೆ, ಸಹ ಗಾಯಕರ ಜೊತೆ ನಡೆದುಕೊಳ್ಳುತ್ತಿದ್ದಂಥ ರೀತಿ, ಬೆಳೆದು ಮುಂದ ಹಾದಿ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ರೇಡಿಯೋ ಆನ್ ಮಾಡಿದ್ರೆ ಗಾಯಕರು
ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅಂತ ಅದೆಷ್ಟು ಜನ ಕೇಳಿದ್ದೀರೋ ಬಹುತೇಕರು ಕೇಳಿರ್ತೀವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅಂತ ಹಾಡುಗಳನ್ನು, ಒಂದು ಯುಗಳ ಗೀತೆಗಳ ಸಂಭ್ರಮದ ದಶಕಗಳನ್ನು ನಾವು ನೋಡಿದ್ದೇವೆ. ಶೋಕ ಗೀತೆಗಳಾಗಲಿ, ಸೋಲೋ ಗೀತೆಗಳಾಗಲಿ, ಅಥವಾ ರೊಮ್ಯಾಂಟಿಕ್ ಹಾಡುಗಳೇ ಆಗಲಿ, ದೈವ ಭಕ್ತಿ ಸಾರುವಂಥ ಹಾಡುಗಳೇ ಆಗಲಿ, ಭಕ್ತಿ ಗೀತೆಗಳೇ ಆಗಲಿ, ಎಲ್ಲದಕ್ಕೂ ಜೀವ ತುಂಬುತ್ತಿದ್ದಂಥ ಅತ್ಯಂತ ಶ್ರೇಷ್ಠ ಗಾಯಕಿ ಎಸ್ ಜಾನಕಿ. ಎಸ್ ಜಾನಕಿ ಅಮ್ಮ ನಿಧನರಾಗಿದ್ದಾರೆ ಅನ್ನೋದು ನಂಬಲಿಕ್ಕೆ ಸಾಧ್ಯವಾಗದ ವಿಷಯವಾದರೂ ಕೂಡ ಅವರು ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದರು. ಆಸ್ಪತ್ರೆಗೆ ದಾಖಲಾಗಿದ್ದರು. ಹೃದಯ ಸ್ತಂಭನದಿಂದ ಕೊನೆ ಉಸಿರೆಳೆದಿದ್ದಾರೆ.